टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಐಷಾರಾಮಿ ಮನೆ, ಕಾರು, ಹೈಫೈ ಲೈಫ್ ಹೀಗೆ ಬಿಂದಾಸ್ ಆಗಿದ್ದವನು ಮಾಡ್ತಿದ್ದಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಅದೇ ಕೆಲಸವನ್ನ TV9 ಬಯಲು ಮಾಡ್ತಿದ್ದಂತೆ ಆ ಪಾಪಿ ಅಟ್ಟಹಾಸ ಮೆರೆದಿದ್ದ. ಅಷ್ಟಕ್ಕೂ ಹಾವೇರಿಯ ಅಕ್ಕಿ ಕಳ್ಳನ ಸ್ಟೋರಿ ಇಲ್ಲಿದೆ ನೋಡಿ. ಈ ಅನ್ನಭಾಗ್ಯ ಯೋಜನೆಯನ್ನೇ ಕೆಲವೊಂದಿಷ್ಟು ದಂಧೆಕೋರರು ಅದನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅದೇನ ಪೋಸು, ಅದೇನ ದೌಲತ್ತು. ಇವನ ಮುಖಕ್ಕೆ ಈ ಕಪ್ಪು ಕನ್ನಡಕ ಬೇರೆ ಕೇಳೋ. ಇವನ ಮಾಡೋ ಥರ್ಡ್ ಕ್ಲಾಸ್ ದಂಧೆಗೆ ಈ ಐಷಾರಾಮಿ ಕಾರ ಬೇರೆ. ಬಡವರ ಅಕ್ಕಿಯಲ್ಲೇ ಬದುಕೋ ಇವನ ಬಗ್ಗೆ ವರದಿ ಮಾಡೋಕೆ TV9 ತಂಡ ಹೋಗ್ತಿದ್ದಂತೆ ಹೇಗೆ ಎಗರಾಡ್ತಾನೆ ನೋಡಿ. ಕಾಳಸಂತೆಯ ಅಕ್ಕಿಯನ್ನ ರೈಡ್ ಮಾಡಿದ್ದ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಳ್ಳೋಕೆ ಅಂತ ಈ ಅಕ್ಕಿ ಕಳ್ಳ ಬಂದಿದ್ದ. ಆದ್ರೆ ಅದೇ ಜಾಗದಲ್ಲಿ TV9 ಕ್ಯಾಮರಾ ಕಾಣ್ತಾ ಇದ್ದಂತೆ ಇವನ ನವರಂಧ್ರದಲ್ಲೋ ನೀರು ಕಾಣಿಸಿತ್ತು. ಒಮ್ಮೆಲೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡವನು ನಮ್ಮ ಮೇಲೆಯೇ ಹಲ್ಲೆ ಮಾಡ್ದ. ಬಡವರ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲೇ ಮಾರಾಟ. ಅಕ್ರಮ ಬಯಲಿಗೆಳೆದ TV9 ಮೇಲೆ ಹಲ್ಲೆ ಮಾಡಿದ ಕಿಂಗ್ ಪಿನ್. ಹಸಿವಿನಿಂದ ಯಾರೋ ಬಳಲಬಾರ್ದು, ಹಸಿವಿನಿಂದ ಯಾರೋ ಸಾಯಬಾರ್ದು ಅಂತ CM ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆ ತಂದಿದ್ದಾರೆ. ಆದ್ರೆ ಇದೇ ಅನ್ನಭಾಗ್ಯ ಅಕ್ಕಿ ಹಾವೇರಿಯ ಕಾಳಸಂತೆಯಲ್ಲೇ ಮಾರಾಟ ಆಗ್ತಿತ್ತು. ಹಾವೇರಿ ನಗರದ ಅಕ್ಕಿ ಪೇಟೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಂಗ್ರಹ ಮಾಡಿರೋ ಬಗ್ಗೆ TV9ಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ಇದೇ ಮಾಹಿತಿ ಜಾಡು ಹಿಡಿದ TV9 ತಂಡ ಆಹಾರ ಇಲಾಖೆ ನಿರೀಕ್ಷಕರೊಂದಿಗೆ ಅಕ್ರಮವನ್ನ ಬಯಲಿಗೆಳೆಯಲು ಹೋಗಿತ್ತು. ಈ ವೇಳೆ ಕಂಡಿದ್ದು ಮೂಟೆ ಮೂಟೆ ಅನ್ನಭಾಗ್ಯ ಅಕ್ಕಿ. ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಿಕೊಂಡು ಕೋಟಿ ಹಣವನ್ನ ಲಾಭ ಮಾಡ್ಕೊಳ್ತಾ ಇದ್ರು. TV9 ಕ್ಯಾಮ್ರಾ ಕಂಡ ತಕ್ಷಣ ಇಲ್ಲಿರುವಂತ ಅಂಗಡಿ ಮಾಲಕರು ಇಲ್ಲಿಂದ ಕಾಲ್ ಕೀಳುವಂತ ಕೆಲಸ ಮಾಡಿದ್ರು. ಈಗ ಆಹಾರ ಅಧಿಕಾರಿಗಳು ಬಂದು ಈಗ ಅವನ್ನ ಪರಿಶೀಲನೆ ಮಾಡಿ ರೇಡ್ ಮಾಡ್ತಾ ಇರುವಂತದ್ದು. ಬಸವರಾಜ ಹಂದ್ರಾಳ ಅನ್ನೋರ ಮನೆಯಲ್ಲಿರೋ ಅಕ್ಕಿ ಸಂಗ್ರಹದ ಮೇಲೆ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಕಣ್ಣಿಗೆ ಕಪ್ಪ ಕನ್ನಡಕ ಹಾಕೊಂಡಿದ್ದ ಇವನ ಎಂಟ್ರಿ ಕೊಟ್ಟಿದ್ದ. ರೈಡ್ ಯಾಕೆ ಮಾಡ್ತಿದ್ದೀರಿ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡ್ದ. ಆಗ ನೀವು ಯಾರು ಸರ್ ಅಂತ ನಮ್ಮ ವರದಿಗಾರ ಪ್ರಶ್ನಿಸಿದ್ದ. ಹೀಗೆ ನಮ್ಮ ವರದಿಯನ್ನೇ ಪ್ರಶ್ನೆ ಮಾಡಿದವನು ಕೊನೆಗೆ ನಮ್ಮ ಕ್ಯಾಮರಾವನ್ನ ಧ್ವಂಸ ಮಾಡಿದ್ದ. ನಮ್ಮ ವಿರುದ್ಧ ಧಮಕಿ ಹಾಕುತ್ತಲೇ ಸಹಚರರೊಂದಿಗೆ ಕಾರ್ ಹತ್ತಿದ್ದ. 5-6 ಜಿಲ್ಲೆಗಳಲ್ಲಿ ಅಕ್ಕಿ ಸಂಗ್ರಹ, ಮಹಾರಾಷ್ಟ್ರದಲ್ಲಿ ಮಾರಾಟ. ಬಡವರ ಅಕ್ಕಿಯಿಂದಲೇ ದಂಧೆ, ಐಷಾರಾಮಿ ಜೀವನ. TV9 ಕ್ಯಾಮರಾ ಮೇಲೆ ಹಲ್ಲೆ ಮಾಡಿದ ಇವನು ಸಚಿನ್ ಕಬ್ಬೂರು ಅಂತ. ಇವನೇನೋ ಬಿಲ್ಡರ್ ಅಲ್ಲ, ರಾಜಕೀಯ ನಾಯಕನೂ ಅಲ್ಲ. ಬಡವರ ಅಕ್ಕಿಯನ್ನ ಕದಿಯೋದನ್ನೇ ದಂಧೆ ಮಾಡಿಕೊಂಡಿದ್ದಾನೆ. ಹಾವೇರಿ ಮಾತ್ರವಲ್ಲ, ದಾವಣಗೆರೆ, ಗದಗ್, ಹುಬ್ಬಳ್ಳಿ, ಧಾರವಾಡ ಅಂತ 5-6 ಜಿಲ್ಲೆಗಳಲ್ಲಿ ಅಕ್ಕಿ ಸಂಗ್ರಹ ಮಾಡಿ ಅವುಗಳನ್ನ ಮಹಾರಾಷ್ಟ್ರಕ್ಕೆ ಕಳಿಸ್ತಾನೆ. ಈ ದಂಧೆಯಿಂದಲೇ ಐಷಾರಾಮಿ ಮನೆ, ಐಷಾರಾಮಿ ಕಾರ್ ಹೊಂದಿರೋ ಇವನ ವಿರುದ್ಧ ಅಕ್ಕಿ ಸಾಗಾಟ ಸಂಬಂಧ 23 ಪ್ರಕರಣ ದಾಖಲಾಗಿವೆ. ಇದು ಏನಿದೆ ಅವ್ರು ಅಟ್ಯಾಕ್ ಏನ್ ಮಾಡಿದ್ದಾರೆ ಅದು ಪೊಲೀಸ್ ಅವರು ಕ್ರಮವನ್ನು ಮಾಡ್ತಾರೆ. ಮತ್ತು ಈ ರೀತಿ ಯಾವ ಅಂಗಡಿಯಿಂದ ತಗೊಂಡ್ಬಂದ್ರೆ ಅವ್ರನ್ನು ಪತ್ತೆ ಹಚ್ಚಿಬಿಟ್ಟು ಅವ್ರು ಯಾರಿದ್ದಾರೆ ಅವ್ರದ್ದು ಕಾರ್ಡ್ ರದ್ದು ಮಾಡುವಂಥದ್ದು ಮತ್ತು ಅವ್ರ ಮೇಲೇನು ಕ್ರಮವನ್ನು ಮಾಡ್ತೇವೆ ನಾವು.
ಇದೇ ಮನೆಯಿಂದ 20 ಕ್ವಿಂಟಾಲ್ಗೂ ಹೆಚ್ಚು ಅಕ್ರಮ ಪಡಿತರ ಅಕ್ಕಿ ವಶಪಡಿಸಿಕೊಂಡಿರೋ ಅಧಿಕಾರಿಗಳು ಈ ಅಕ್ಕಿ ಕಳ್ಳ ಸಚಿನ್ ಮೇಲೋ ಕೇಸ್ ದಾಖಲಿಸಿದ್ದಾರೆ. ಬಡವರ ಅನ್ನದಲ್ಲೇ ಬದುಕೋದಲ್ಲದೆ ಅಟ್ಟಹಾಸ ಮೆರೆಯೋ ಇಂಥ ಪಾಪಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ಫಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.